ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಬಟಾಣಿ ಕಾಳು ಗ್ರೇವಿನ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತವೆ. ಮತ್ತು ಒಂದು ಲೈಕ್ ಸಹ ಕೊಡಿ. ಒಂದೆರಡು ಟೊಮೆಟೊನ ಕಟ್ ಮಾಡ್ಕೊರಿ. ನಂತರ ತೊಳೆದಿಟ್ಟುಕೊಂಡಿರುವಂತಹ ಕೊತ್ತಂಬರಿನ ಕಟ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬಿಡ್ರಿ. ಇದನ್ನು ರುಬ್ಕೊಂಡು ಬಂದಾದ ನಂತರ ಒಂದು ಹಂಚ ಮೇಲೆ ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೋರಿ. ಅದನ್ನು ಈ ಕಲರ್ ಬರಬೇಕದು. ಇಷ್ಟ ಆದರೆ ಸಾಕು. ಇದನ್ನು ಆಫ್ ಮಾಡ್ಕೊಂಡು ಬಿಡ್ರಿ. ನಂತರ ಒಂದು ಗಡ್ಗೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಒಂದೆರಡು ಪಲಾವ್ ಎಲೆ, ಆಮೇಲೆ ತೊಳೆದಿಟ್ಟಿರುವಂತಹ ಕೊತ್ತಂಬರಿ, ಆಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಕೊತ್ತಂಬರಿ, ಅದರ ಪೇಸ್ಟ್ನ ಹಾಕೋರಿ. ಇದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಚಕ್ಕೆ ಕೂಡ ಹಾಕ್ಕೊಂಡೆ ನಾನು. ಇದು ಫ್ರೈ ಮಾಡ್ಕೊರಿ. ಇದು ಫ್ರೈ ಆದ ನಂತರ ಇದಕ್ಕೆ ನಾವು ಕುದಿಸಿಟ್ಟಿರ್ತೀವಲ್ಲ ಬಟಾಣಿ ಕಾಳನ್ನ ಹಾಕ್ಕೋರಿ ಅದ್ರೊಳಗೆ. ನಂತರ ಮತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಆದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋರಿ. ಅರಿಶಿನ ಹಾಕ್ಕೊಂಡು ಸ್ವಲ್ಪ ಖಾರ, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು ಸ್ವಲ್ಪ ಕಡಿಮೆ ಹಾಕೋರಿ, ಬೇಕಂದರೆ ನಂತರ ಹಾಕ್ಕೊಳಕ್ಕೆ ಬರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ ಎಲ್ಲ ಕಡೆ. ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇರಬೇಕು. ನಾವು ಹುರಿದಿಟ್ಟಿದ್ವಲ್ಲ ಕೊಬ್ಬರಿನ, ಅದು ಮತ್ತು ಕೊತ್ತಂಬರಿ ರುಬ್ಕೋಬೇಕು. ರುಬ್ಕೊಂಡು ಈ ಗ್ರೇವಿ ಒಳಗೆ ಹಾಕ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ನೀರು ಹಾಕ್ರಿ, ಯಾಕಂದರೆ ಮಿಕ್ಸಿ ಒಳಗೆಲ್ಲ ಹಾಗೆ ಉಳಿದಿರುತ್ತೆ ಕೆಳಗೆ. ಗ್ಯಾಸು ಲೋ ಫ್ಲೇಮ್ ಒಳಗೆ ಇರಲಿ. ಸ್ವಲ್ಪ ಕುದೀಲಿ ಅದು. ಇದು ಸ್ವಲ್ಪ ಹೊತ್ತು ಕುದೀಲಿ. ಇದ್ರೊಳಗೆ ನಿಮಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕೋರಿ. ಇದು ಆಗಲಿ. ಇವಾಗ ಇಷ್ಟ ಆದರೆ ಸಾಕು. ಸ್ವಲ್ಪ ಹೊತ್ತು ಕುದೀಲಿ. ಇದು ಕುದ್ದಾದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ಕೋರಿ ಮೇಲಿಂದ. ಮತ್ತೆ ಮಿಕ್ಸ್ ಮಾಡಿಕೊಂಡು ಇವಾಗ ಬಟಾಣಿ ಕಾಳು ಗ್ರೇವಿ ರೆಡಿಯಾಗ್ಯದ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆನೂ ತಿನ್ನೋಕ್ಕೆ ಟೇಸ್ಟ್ ಇರ್ತದೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟಾಣಿ ಕಾಳು ಗ್ರೇವಿ ರೆಡಿಯಾಗಿದೆ.